ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸಂಡೇ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಇದ್ದಿದ್ದು ಲೇಟು, ಹೇಗಿದ್ರು ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ನೈಟ್ ಮಲಗಿದ್ದು ಲೇಟ್ ಆಯಿತು. ಸೊ ಪಾಪು ಹತ್ರ ಮಾತಾಡ್ಕೊಂಡು ನಾನು ಒಂದು ವೀಡಿಯೋದಲ್ಲಿ ಮಾತಾಡ್ತಿದ್ನಲ್ಲ, ಹಾಗೆ ನಗು ಬಂತು. ಇವತ್ತು ಸಂಡೇ ಬೆಳಿಗ್ಗೆ ನಾನು ಎದ್ದೊಳ್ಳಿಲ್ಲ, ಸೊ ಹಾಗಾಗಿ ರಾಘವ್ ಅವರೇನೆ ಟೊಮೊಟೊ ಬಾತ್ ಮಾಡಿದ್ರು, ಅದೇ ತಿಂದ್ವಿ. ತುಂಬ ಚೆನ್ನಾಗಿ ಮಾಡಿದರು ಅವರು ಟೊಮೊಟೊ ಬಾತ್ ಹಾಗೆ ಬೆಂಡೆಕಾಯಿ ಪಲ್ಯ, ಅದು ಚಿಕನ್ ಗ್ರೇವಿ, ಅದೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಅವ್ರಿಗೆ ಮೂಡಿರಬೇಕು ಅವಾಗ ಮಾತ್ರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದರು, ಸಕ್ಕತ್ತಾಗಿತ್ತು. ಆದಮೇಲೆ ನಾನು ತಿಂದೆ. ಹಾಗೆ ಅದಾದಮೇಲೆ ಪಾಪುಗೆ ನಾವು ಏನದು ಸರಿ ಮಾಡಬೇಕಾಯ್ತು. ಇವಾಗ ಸರಿ ಬೇಡ, ಕ್ಯಾರೆಟು ರೈಸ್ ಎಲ್ಲ ಹಾಕ್ಬಿಟ್ಟು ಮ್ಯಾಶ್ ಮಾಡಿ ತಿನ್ಸೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಇದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಇವಾಗ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಮಲಗಿದ ಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ಹಠ ಮಾಡ್ತಾನೆ. ಫ್ರೆಂಡ್ಸ್, ನೈಟಿಗೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನೈಟ್ ಅಂದರೆ ಸ್ವಲ್ಪ ಬೇಗನೆ ಮಾಡಿಡ್ತಾ ಇದ್ದೀನಿ. ಬೇಗ ಮಾಡಿದ್ರೆ ನೈಟ್ ಸ್ವಲ್ಪ ಆರಾಮಾಗಿರ್ಬೋದು, ಅವಾಗ ತಿನ್ಬೋದು ಅಂದ್ಬಿಟ್ಟು ಈವ್ನಿಂಗೇ ಮಾಡ್ತಾಯಿದ್ದೀನಿ, ಒಂದು 5 o'clock ಹಂಗೆ. ಇದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ, ಹಾಗೆ ಜಾವಿತ್ರಿ, ಸೋಂಪು ಹಾಕ್ಕೊಂಡ್ರೆ ಬಿರಿಯಾನಿಗೆ ಸೂಪರಾಗಿರುತ್ತೆ. ಚಿಕನ್ ಬಿರಿಯಾನಿಗಾಗ್ಬೋದು, ಮಟನ್ಗಾದರೂ. ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಕಲ್ಲು ಹೂವು ಅಂತ ಬರುತ್ತೆ, ಫ್ಲೇವರ್ ಹೂವು, ಅದು ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಬಿರಿಯಾನಿಗೆ. ಆಮೇಲೆ ನಾನು 1.5 ಗೆಡ್ಡೆ ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಕೋದ್ರಿಂದ, ಪುಡಿ ಉಪ್ಪಿಗಿನ್ನ. ಸ್ವಲ್ಪ ಚಿಕನ್ ಬೇಯಬೇಕು, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಮಸಾಲ ಮಾಡ್ಕೊಳ್ಬೋದು. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ. ಹಾಗೆ ಅರಿಶಿನ ಕೂಡ ಹಾಕ್ಬೋದು. ನಾನು ತೊಳಿಬೇಕಾದ್ರೂ ಹಾಕಿದ್ದೀನಿ, ಇವಾಗಲೂ ಒಂದು ಸ್ವಲ್ಪ ಹಾಕಿದ್ದೀನಿ ಚಿಕನ್ಗೆ. ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿಕೊಂಡಷ್ಟು ಸ್ವಲ್ಪ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೆಡೋದು ಇಲ್ಲ. ಇದಕ್ಕೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ ಅದರದ್ದು. ಇವಾಗಲೇ ಹಾಕ್ಕೊಂಡ್ರೆ ಅದು ಫ್ಲೇವರೆಲ್ಲ ಚೆನ್ನಾಗಿ ಬಿಡ್ತಾ ಹೋಗುತ್ತೆ ಚಿಕನ್ ಜೊತೆಗೆ. ಇದಾದಮೇಲೆ ಸ್ವಲ್ಪ ಮಸಾಲ ರುಬ್ಕೋಬೇಕು. ನಾನು ಚಿಕ್ಕ ಜಾರ್ ತೊಗೊಂಡಿದ್ದೀನಿ, 1 ಟೈಮ್ಗೆ ಆಗೋಷ್ಟು ಬಿರಿಯಾನಿ ಮಾಡ್ತಾ ಇರೋದು. ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಚಿಕ್ಕ ಸೈಜಿಂದು ಬೆಳ್ಳುಳ್ಳಿ, ಹಾಗೆ 1.25 ಇಂಚಷ್ಟು ಬೆಳ್ಳುಳ್ಳಿ, 1 ಚಕ್ಕೆ, ಲವಂಗಗಳು ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ. ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖಾರವಾಗಿ ನೋಡಿ ಈ ಥರ ಪೇಸ್ಟ್, ಜಾಸ್ತಿ ನೈಸು ಇರಬಾರ್ದು, ತುಂಬ ತರಿನೂ ಇರಬಾರ್ದು, ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಚಿಕನ್ ಜೊತೆಗೆ ಇವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದು ಒಂದು ಸ್ವಲ್ಪ ಜಾರಿಗೆ 1/4 ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಅದು ಏನಿರುತ್ತೆ ಉಳಿದಿರುತ್ತೆ ಪೇಸ್ಟು, ಅದನ್ನು ಕೂಡ ನಾನು ಚಿಕನ್ಗೆ ಇದಕ್ಕೆ ಹಾಕ್ಕೊಳ್ತೀನಿ. ಇದಾದಮೇಲೆ 1 ದೊಡ್ಡ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಬಿರಿಯಾನಿ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಇದನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್, 1/2-3/4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ನ ಕೂಗಿಸ್ಕೊತೀನಿ ಈಗಲೇ. ಏಕೆ ಅಂತ ಅಂದರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ. ನೋಡ್ಬೋದು 1 ವಿಷಲ್ ಆದಮೇಲೆ ಈ ಥರ ಆಗಿದೆ, ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾವು ಖಾರ ಎಲ್ಲ ಸ್ವಲ್ಪ ಟೆಸ್ಟ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಇದೆಯಾ, ಸಾಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಾದ್ಮೇಲೆ ನಾನು 1.5 ಲೋಟ ತೊಗೊಂಡಿದ್ದೀನಿ ಅಕ್ಕಿ, ಬುಲೆಟ್ ರೈಸು. ಅದಕ್ಕೆ 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಮತ್ತು ಆ್ಯಸ್ ಪರ್ ಟೇಸ್ಟ್ಗೆ ಸಾಲ್ಟ್ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ, 1 ಲಾಂಗ್ ವಿಷಿಲ್ಲು ಅಷ್ಟೇ. ನೋಡಿ, ಅಷ್ಟೇ ಬಿರಿಯಾನಿ ರೆಡಿ ಆಯಿತು. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ಮಧ್ಯಾಹ್ನ ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ, ಸೊ ಫಸ್ಟ್ ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಪೀಸ್ಗಂತೂ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಹಿಡ್ದಿತ್ತು 1 ವಿಷಲ್ ತೊಗೊಂಡ್ಮೇಲೆ. ನೀವು ಆ ಥರ ಟ್ರೈ ಮಾಡಿ ನೋಡಿ, ಓಕೆ? ಹಾಯ್ ಫ್ರೆಂಡ್ಸ್, ಈಗ ಎಲ್ಲ ಬಿರಿಯಾನಿ ಎಲ್ಲ ತಿಂದಿದ್ದೆಲ್ಲ ಆಯಿತು. ಏನೋ ಹೇಳ್ಬೇಕು. ಇವತ್ತು ಬಿಗ್ ಬಾಸ್ ಬರುತ್ತೆ, ಇನ್ನೇನು 6 ಗಂಟೆಗೆ ಒಂದು 10 ನಿಮಿಷ ಇದೆ. ನಮ್ಮ
ಪಾಪು ಬಿಗ್ ಬಾಸ್ ಹೊಸತಿ ನೋಡಕ್ ಆಗಿರ್ಲಿಲ್ಲ, ಈ ಸತಿ ಬಿಗ್ ಬಾಸ್ ನೋಡ್ತೀ ಅಂತ ಸ್ಮೈಲ್ ಆಡ್ತಿದೆ ಅಲ್ಲ ಚಾರು. ಅವನು ಇವತ್ತು ನಮ್ಮ ಜೊತೆಗೆ ನೋಡ್ತಾನೆ, ನಮ್ಗೇನು ಅರ್ಥ ಆಗಲ್ಲ, ಸುಮ್ಮನೆ ಹಂಗೆ ನೋಡ್ತಿರ್ತಾನೆ ಅಷ್ಟೇ. ಯಾರ್ಯಾರೆಲ್ಲ ಬರ್ತಾರೆ ಅಂತ ಎಲ್ಲ 4 ಜನ ತೋರಿಸಿದ್ದಾರೆ ಆಲ್ರೆಡಿ ನಿನ್ನೆ ರಾಜಾರಾಣಿನಲ್ಲಿ. ನಿಮ್ಗೆ ಯಾರ್ಯಾರು ಬರ್ಬೇಕು ಅಂತ ಇಷ್ಟ ಇದ್ದಾರೆ, ಯಾರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು, ನೀವೇನಾದ್ರು ವೋಟ್ ಮಾಡಿದ್ರಾ? ಇವರು ಏನೋ ಮಾತಾಡ್ತಿದ್ದಾನೆ ನೋಡಿ, ಏನೊಂದು ದೊಡ್ಡ ಮನುಷ್ಯರು ಮಾತಾಡ್ತಾ ಇದ್ದಾರೆ. ಏನದು, ಯಾರದು ಚಾರು? ನೋಡ್ತೀಯ ಬಗ್ಗರಿ ನೀನು ಬಿಗ್ ಬಾಸ್ನ? ಇನ್ಮೇಲೆ ಡೈಲಿ 9:30ಗೆ ಬರುತ್ತೆ. ಅದೊಂಥರ ಒಂದೊಂದ್ಸತಿ ಜಗಳಾದಾಗ ತುಂಬಾ ನೋಡಕ್ ಬೇಜಾರು ಅನ್ಸುತ್ತೆ, ಒಂದೊಂದ್ಸತಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ ಈ ಸತಿ 2 ಮನೆ, ಸ್ವರ್ಗ ಒಂದು ನರ್ಕ ಒಂದು ಕಾನ್ಸೆಪ್ಟ್ ಇದೆ. ಚೆನ್ನಾಗಿದೆ. ಕಂಟೆಸ್ಟೆಂಟ್ಸ್ ಎಲ್ಲ ನಿನ್ನೆ ನೋಡಿದ್ರೆ ಫಸ್ಟ್ ಗೌತಮಿ, ಸೆಕೆಂಡ್ ಲಾಯರ್ ಜಗದೀಶ್, ಮತ್ತೆ ಇನ್ನ ಇಟ್ಟಿದ್ದಾರೆ. ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೋಡೋಣ ಹೇಗಿದೆ ಅಂತ. ಎಕ್ಸೈಟೆಡ್ ಟು ವಾಚ್ ಬಿಗ್ ಬಾಸ್. ನಮ್ಮಮ್ಮಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸ್ ಅಂದ್ರೆ. ಅವರಂತೂ ಯಾವಾಗ್ಲೂ ನೋಡ್ತಾರೆ. ಅದ್ರ ನಮ್ಮಪ್ಪ ನ್ಯೂಸ್ ಹಾಕೊಂಡ್ಬಿಡ್ತಾರೆ, ಯಾವಾಗ್ಲೂ ನೋಡಕ್ ಬಿಡ್ತಾರೋ ಇಲ್ವೋ ಅಂತ ಅಂತಿರ್ತಾರೆ ಯಾವಾಗ್ಲೂ ಪಾಪ. ಅವರಂತೂ ಬಿಗ್ ಬಾಸ್ ಫ್ಯಾನ್, ಅವ್ರಂತೂ ಸಿಕ್ಕಾಪಟ್ಟೆ. ಕೂದ್ಲು ಬಿಡು, ಕೂದ್ಲಾಕ್ ಇಟ್ಕೊಳ್ಳೋದು ನೀನು. ಖುಷಿಯಾಗಿದೆ ಈಗ ಬೇಬಿ, ಇವತ್ತು ಖುಷಿ ಬೇಬಿ. ಏನೋ ಮಾತಾಡಕ್ ಹೋಗ್ತಾನೆ, ಈ ತರ ಸೌಂಡ್ ಮಾಡ್ತಾನೆ. ಕಿರ್ಚದ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅಲ್ಲ ಚಲ. ನೋಡಿ ಸ್ಟಾರ್ಟ್ ಮಾಡ್ದ ಹೇಳಿದ ತಕ್ಷಣ. ಸರ್ ಸರ್ ಸಾಕು ಸಾಕು ಸಾಕು. ಗಾಯ್ಸ್ ತುಂಬಾ ಜನ ಬಂದಿದ್ದಾರೆ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನಿಸ್ತದೆ. ಅನುಷಾ ರೈ ಅಂತ ಒಬ್ರು ಬಂದಿದಾರಲ್ಲ, ಅವಳು ನನ್ನ ಕ್ಲಾಸ್ಮೇಟ್ ಪಿಯೋನಲ್ಲಿ. ಆ್ಯಕ್ಚುಲಿ ಅವಳಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವಳು ನಮಗೆ ಕ್ಲಾಸ್ಮೇಟು. ನಾನು ನನ್ನ ಫ್ರೆಂಡ್ ಮಧು ಅಂತ ಇದ್ಲು, ಹಾಗೆ ಅವಳು ಕೂಡ. ಹೋಪ್ ಎಲ್ಲಿಂದ ಎಲ್ಲಿಗೆ ನಮ್ಮ ಜೊತೆ ಓದ್ದೋಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅನ್ನೋದು ಹೇಳೋದಕ್ಕೆ ಖುಷಿ ಇದೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಹರ್. ಮುಂದೆ ಬಿಗ್ ಬಾಸ್ ಮನೇಲಿ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು. ಹಾಗೆ ರಾಘೋರು ಈಗ ಹಾಲು ತರಕ್ಕೆ ಹೋದ್ರು, ಅದೇ ನಾವು ಹಾಲನ್ನ ಹಾಕಿಸ್ಕೊತಿದ್ದೀವಿ ಅಂತ ಹೇಳಿದ್ನಲ್ಲ. ಸೊ ಇಷ್ಟೊತ್ತು ಸಂಜೆಯಲ್ಲೇ ಬಂದು ಕೊಟ್ಟೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ತಗೋಬರಕ್ಕೆ ಹೋಗಿದ್ದಾರೆ. ನಮ್ಮ ಪಾಪು ಮಲಗಿದ್ದಾನೆ, ಹಾಸಿಗೆ ಮೇಲೆ ಅಲ್ಲಿ ಮಲಗ್ಸಕ್ಕೆ ಹೋದ್ರೆ ಎದ್ಬಿಡ್ತಾನೆ. ಇಲ್ಲೇ ಪಕ್ಕದಲ್ಲಿ ಅದಕ್ಕೆ ಮಲಗಿಸ್ಕೊಂಡಿದ್ದೀನಿ, ಇಲ್ಲೇ ಹೇಗಿದ್ರು ಇದೀನಲ್ಲ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಅಲ್ಲಿ ಹಾಸಿಗೆ ಮೇಲೆ ಮಲಗಿಸಿದ್ರೆ ಸೈಲೆಂಟಾಗಿ ಎದ್ದು ಬಂದುಬಿಡ್ತಾನೆ ಮಂಚು ತುದಿದ್ದಕ್ಕೆ. ಒಂದೊಂದ್ಸತಿ ಅಳ್ತಾನೆ, ಒಂದೊಂದ್ಸತಿ ಅಳಲ್ಲ. ಸೈಲೆಂಟಾಗಿ ಎದ್ದು ಬಂದು ಕೂತಿರ್ತಾನಲ್ಲೇ, ಭಯ ಆಗ್ಬಿಡುತ್ತೆ ಯಾಕೆ ಬೇಕು ಬಿದ್ದರೆ ಅಂದ್ಬಿಟ್ಟು. ಅದಕ್ಕೆ ಇಲ್ಲೇ ಮಲಗಿಸ್ಕೊಂಡಿದ್ದೀನಿ ನನ್ನ ಪಕ್ಕದ ಕೆಳಗಡೆ ಒಂದು ಟವಲ್ ಹಾಸ್ಬಿಟ್ಟು. ಸೊ ನಿಮಗೆ ಯಾರ್ಯಾರು ಇಷ್ಟ ಆದರೂ, ನಿಮಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರಾದರೂ ಇಷ್ಟ ಆದರೆ ಈ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ.